1 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ನಾವು. This is made of gold. ಓ 24K. ಚುಚ್ಚೆಲ್ಲ ವಿಷ ಹಾಕಲ್ಲ ಗೈಸ್, ಹಿಂಗ್ ಬಾಂಬ್ ಹಾಕ್ಬಿಟ್ಟು ಕೂರಕ್ ಹೋದ ಇಲ್ಲಿ ಪೊಲೀಸ್ ವ್ಯಾನ್ ಬಂದ್ಬಿಡ್ತು. ನಮ್ದು ಪಾಕೆಟ್ಸ್ ಎಲ್ಲ ಆಯ್ತು, ಈಗ ಬ್ಯಾಗ್ ಚೆಕ್ ಮಾಡ್ತಾ ಇದಾರೆ. ನಿದ್ದೆ ಓಡಿಸ್ತವ್ರ ಅವರು, ಹಿಂಗೆ ಆಲ್ಮೋಸ್ಟ್ ಕಣ್ ಮುಚ್ಕೊಂಡು ಓಡಿಸ್ತವ್ರೆ ಗೈಸ್. ಇಲ್ಲಿದ್ದ ಗಾಡಿ ಹಿಂಗ್ ಬಂದ್ ಓಡಿಸ್ತವ್ರ ಆಗಿಂದ ಗೈಸ್. ಯಾಕೋ ಪ್ರಾಣಿಗಳೇ ಕಾಣಿಸ್ತಲ್ಲ ಈ ಕಾಡಲ್ಲಿ. ಯೂಶಲ್ ಆಗಿ ನಾವು ಬಂದಾಗೆಲ್ಲ ಒಂದಷ್ಟು ಪ್ರಾಣಿಗಳು ಕಾಣಿಸೋದು, ಏನೋ ಅಪ್ಪ. ಹಿಂದೆನೆ ತಿಮಿಂಗ್ಲ ಇರುವಾಗ ಯಾವ ಪ್ರಾಣಿಗಳ ರಾಜ ಬಂದಿದೆ ಅಂತ ಏನಾದ್ರು ಆಗಿರ್ಬೋದು. ಒಂದು ಸಾಂಗ್ ನೋಡಿದೆ, ಯಾವ್ದು ಗೊತ್ತಾ? ಹೇಳ್ಬೇಡ ಬಿಡು. KGF ಅಲ್ಲಿ ಎಷ್ಟು 2 ಕಿಂಗ್ ಹಾಕ್ಬಿಟ್ಟು ಅವ್ನ ಆಧಾರ್ ಕಾರ್ಡ್ ಹಾಕ್ತಾನಪ್ಪ, 3 ಕಿಂಗ್ ಆಗುತ್ತೆ, ಸೆಟ್ ಆಗತ್ತಲ್ಲ. ಹೌದಾ? ಸೈಕ್ ಆಗಿತ್ತು ನನ್ಗೆ. ಅದು ಯಾರೋ ಮೂವಿ ಸೀನ್ ಅದು. ಸಾಂಗ್ KGF ಸಾಂಗ್ ಸೀನ್. ಹೌದಾ? ಹುಡುಗಿ ಸಕ್ಕತ್ತಾಗಿ ಕ್ರೇಜಿ. ನಾನೇ ನೋಡಿಲ್ಲ ಕಣದು. ಸೆಕೆಂಡ್ ಬಂದ ಕಿಂಗ್ ಕಾರ್ಡ್ ಹಾಕ್ಬಿಟ್ಟು KGF ಅಲ್ಲ, ಅದು ಬೇರೆಡ ಆಡ್. ನಾನು ಮರ್ತೋಗ್ಬಿಟ್ಟಿದ್ದೆ. KGF ಅಲ್ಲಿ ಕೊಟ್ಟಿದ್ದೆ ಬೇರೆಡ ಆಡ್ ನೋಡೋದು. ಗೈಸ್ ಇವನ್ ಬಾಂಬ್ ಹಾಕೋನೆ ಗೈಸ್. ಹೇಳಿಲ್ಲ ಏನಿಲ್ಲ ನನ್ನ ಮಗ. ಅಟ್ಲೀಸ್ಟ್ ಕಿಟಕಿ ಯಾರು ತೆಗಿತಿದ್ವಿ ನಾವು, ಗೊಬ್ಬು ವಾಸನೆ ಹೊಡಿತಾ ಇತ್ತು. ಇವಾಗ ತೆಗ್ದಿದ್ವಿ ಕಿಟಕಿನ. ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಇಲ್ಲೇ ಸಾಹೇಬ್ರೆಲ್ಲ ಇದಾರೆ. ಪೊಲೀಸರು ಹೋಗ್ತಾರೆ, ಅಣ್ಣ ಅರೆಸ್ಟ್ ಮಾಡಿ ಸರ್, ಇವ್ನ ಅರೆಸ್ಟ್ ಮಾಡಿ ಸರ್. ಕೇಳ್ದೆ ಬಾಂಬ್ ಹಾಕೋ, ನಮ್ನ ಸಾಯಿಸ್ಬೇಕು ಅಂತ. ಸುಪಾರಿ ತಗೊಂಬಂದಿದ್ದೇನೋ ನಮ್ನ ಸಾಯಿಸಕ್ಕೆ. ಅಲ್ಲ ಚುಚ್ಚೆಲ್ಲ ವಿಷ ಹಾಕಲ್ಲ ಗೈಸ್, ಹಿಂಗ್ ಬಾಂಬ್ ಹಾಕ್ಬಿಟ್ಟು. ಹೌದಾ? ನೀವು ಪಕ್ಕ ಬಸ್ಕಿದ್ದೀರಲ್ಲಪ್ಪ. ನಾನು ಅದಕ್ಕೆ ಅವಾಗ ಗ್ಲಾಸ್ ಇಡಿಸ್ತಾ ಇದ್ದೀನಿ ಏನೋ ಅಂತ ಅಪ್ಪ. ಮತ್ತೆ ಲೋಡ್ ಆಯ್ತು. ಅರ್ಜೆಂಟ್ ಹೊಡ್ಕೊಂಡ್ಬಿಡೋ ಕೊಡು, ಹೋಗ್ಬಾರಪ್ಪ. ಬಾಂಬ್ ಮೇಲೆ ಬಾಂಬ್ ಹಾಕಿ ಕೊನೆಗೂ ಈಗ ಹೋಗ್ತಾವನೆ ಸಾಹಸ ಮಾಡಕ್ಕೆ. ಮುಖದಲ್ಲೇ ಎಲ್ಲ ತೋರ್ಸೋದ್ ಬೇಡ, ಸುಮ್ನೆ ಇರಪ್ಪ. ಅದನ್ನ ನೀನ್ ಸ್ಟಾರ್ಟ್ ಮಾಡು. ಇವ್ನ ಕೂರಕ್ ಹೋದ ಇಲ್ಲಿ ಪೊಲೀಸ್ ವ್ಯಾನ್ ಬಂದ್ಬಿಡ್ತು. ಪಾಪ ಸ್ಟಾರ್ಟೇ ಮಾಡಿಲ್ಲ ಅವ್ನ ಪ್ರೊಸೀಜರ್ ಸ್ಟಾರ್ಟ್ ಆಗಿಲ್ಲ ಇನ್ನು. ಫೌಂಡೇಶನ್ ಹುಡುಕ್ತಿದ್ದ ನೋಡ್ರಿ, ಬಂದ್ಬಿಟ್ರು. ಈಗ ಬಾಟ್ಲ್ ಇಟ್ಕೊಂಡು ಕೂತವನೆ. ಈ ಗಾಡಿ ಗಿಡಿ ಮಾಡ್ಬಿಟ್ಟು ಏನಾದ್ರು ಗೊಬ್ಬ ವಾಸನೆ. ಕಿಟಕಿ ಓಪನ್ ಮಾಡಿಡೋ, ಗೊಬ್ಬೆ ಬಿಡ್ಸ್ಬಿಟ್ಟೆ ಕಾರಲ್ಲ ಮೇಲೆ. ಫುಲ್ ಚೆಕಿಂಗ್ ನಡೀತಾ ಇದೆ. This is for X thing. I am a vlogger. I vlog. So full ಎಲ್ಲ ಚೆಕಿಂಗ್ ನಡೆಯುತ್ತೆ. ಆನ್ ದ ವೇ ಟು ವೈನಾಡ್. ಇನ್ನೊಂದು 9 ಕಿಲೋಮೀಟರ್ ಇದೆ. ಸೊ ಎಲ್ಲ ಏನೇನಿದೆ ಪಾಕೆಟಲ್ಲಿ, ಬ್ಯಾಗಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಸೊ ನಮ್ಮದು ಪಾಕೆಟ್ಸ್ ಎಲ್ಲ ಆಯಿತು, ಈಗ ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾರೆ ನಾವು ಇಟ್ಟಿದ್ದಾರಾ ಅಂತ. ಕ್ಲೋಸ್ ಮಾಡ್ಬ. ಸೊ ಚೆಕಿಂಗ್ ಆಯಿತು, ಇಲ್ಲಿಂದ ಈಗ ಹೊಡ್ತಾ ಇದ್ದೀವಿ. ಅವರೇ ನಗ್ತಾವ್ರೆ ಗುರು. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ ಗೈಸ್. ಇಲ್ಲಿ ನಂದಕಿಶೋರ್ ಬ್ರೋ ಸಿಗ್ತಾರೆ ಈಗ. ಸೊ ನಾವು ಬಂದಿದ್ದೆ ಪ್ರಮೋಷನ್ ಶೂಟ್ಗೆ, ನಾನು ಹೇಳ್ದಂಗೆ. ಅದ್ರ ಜೊತೆಗೆ ನಮ್ಮ ಬಾಯ್ಸ್ ಜೊತೆ ಒಂಚೂರು ಚಿಲ್ ಮಾಡಕ್ಕೆ. ಇಲ್ಲೇ ಎಲ್ಲೋ ಲೊಕೇಶನ್. ಇಲ್ಲೇ ನಾನು ಫೋನಲ್ಲಿ ಎಕ್ಸ್ಪೋರ್ಟ್ ಆಗ್ತಿದ್ದೆ, ರೀಲ್ ಎಡಿಟ್ ಮಾಡ್ತಿದ್ದೆ ಗ್ಯಾಪಲ್ಲಿ. ನೋಡಿ ಅಲ್ಲಿ ನಂದಕಿಶೋರ್ ಬ್ರೋ ಕಾಯ್ತವ್ರು ನಮ್ಗೆ. ನೋಡಿ ಗೈಸ್, ನೋಡಿ ಟಚ್ ಆಗುತ್ತೆ. ಟಚ್ ಆಗ್ತಿತ್ತು. ಒಂದು ನಿಮಿಷ ಅಲ್ಲೇ ಇರು ಒಂದು ನಿಮಿಷ ಗೈಸ್. ನೋಡಿ ಜಸ್ಟ್ ಮಿಸ್. ಒಂದ ಬಾಯ್ ಹಾಯ್, ಹೌ ಆರ್ ಯು ಗೈಸ್? ಸುಲ್ತಾನ್ ಬತ್ತೇರಿ ಕಿಂಗ್. ಮಗ ರಿವರ್ಸ್ ತಗೋ, ಹೋಗ್ಬೇಡ, ಮುಂದೆ ಟಚ್ ಆಗ್ಬಿಡುತ್ತೆ. ಫುಲ್ ಪೀಕಲ್ ಇದೆ. I gave my car for service. So I thought I'll come with you. Bro, come. This is my home. Full ಇಷ್ಟೇ ಇರೋದು. Which one? Oh, it's been constructed, Construction, yeah. Nice. New home? Like No, old home. We are now we're heading upstairs. Yeah. Oh, for after marriage. Yeah. Guys, ನೋಡಿ ನಂದಕಿಶೋರ್ ಬ್ರೋ ಹೋಮ್ ನೋಡ್ಬಿಟ್ವಿ ನಾವು. After 1 year I'll come and do home tour, okay? Oh. ರಿವರ್ಸ್ ನೋಡಿ, ನಂದಕಿಶೋರ್ ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ತರ ಮಾಡ್ಕೊಂಡಿದ್ದಾರೆ. ಫಿಶಿಂಗ್ ಪಾಂಡ್ ರೈಟ್? ಪಾಂಡ್.
ನಂದಕಿಶೋರ್ ಬ್ರೋಸ್ ಪೆಟ್ ಗೈಸ್. ಇಲ್ಲಿಂದ ಫುಲ್ ಅವ್ರದೇ ಅಂತೆ. ಬೆಂಗಳೂರಲ್ಲಿ ಇಷ್ಟ ಜಾಗ ಸಿಕ್ಬಿಟ್ರೆ ಪ್ರವೀಣ್ ಕಿಂಗು ಚಪ್ಪಲ್ ಗೈಸ್. ನಂದಕಿಶೋರ್ ಬ್ರೋಗೆ ರೋಸ್ ಕೊಡೋಣ. ರೋಸ್ ಬ್ರೋ, ವೆಲ್ಕಮ್ ಟು ವೈನಾಡ್. ಪುಲ್ ಇಟ್ ಬ್ರೋ. ವೆಲ್ಕಮ್ ಟು ವೈನಾಡ್. ಬರ್ರೋ. ಕಾರಲ್ಲಿ ಬೇಜಾನ್ ಬಿದ್ದಿತ್ತು. ನಂದಕಿಶೋರ್ ಬ್ರೋ ಬಂದು ಕೊಟ್ಬಿಟ್ಟು. D-Chrome the logo. Yeah. And the red caliper also will look very good. Yes. Guys, ನೋಡಿ XUV ತಗೊಂಡಿದ್ದಾರೆ ಹೊಸದು. This logo is also caliper. Okay. You got it done from Wayanad only, right? Yeah. Wayanad is Kerala is meant for modification, no? This one, no? This is all D-Chrome. Nice. It look good in your car. Yeah. Guys, so ಹೊಸದು black color. Which color is this? Black? Napoleon black. 2024 color. 2024 color. Yeah, new color. Yeah. This gonna look blue. Once it's dark, it looks black. Yeah. Two colors. Yeah. This is also your property? Yeah. This people, now you're staying here? Brother. Yeah. Okay. Oh, father's brother. ಬರ್ರಪ್ಪ. ಗೈಸ್, ಇಷ್ಟೊತ್ತು ಇವ್ರು ಓಡಿಸ್ತಾ ಇದ್ರು ಸರ್. ಈಗ ಡ್ರೈವಿಂಗ್ ಬೇರೆ ಮಾಡ್ತಾರೆ ಡ್ರೈವರ್. ಆಯ್ತು, ನಾವು ಮಾಡ್ಕೊಂಡ್ರೆ ಹೆಂಗ್ ಕೂತಾವ ನೋಡೋಣ. ಗೈಸ್, ಲೊಕೇಶನ್ಗೆ ಬಂದು ಇಲ್ಲಿ ನಾವೀಗ ಸ್ಟೇ ಮಾಡೋ ಜಾಗ ನೋಡೋಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಜಾಗ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ನಾನು ನೋಡಿದೆ, ಪ್ರವೀಣ್ ಎಲ್ಲರೂ ಪ್ರವೀಣ್ ನೋಡ್ದಾ. ಗೈಸ್, ನಾನೀಗ ಲಗೇಜ್ ಎಲ್ಲ ಎತ್ಕೊಂಡು ಮೇಲೆ ಬಂದಿದ್ದೀವಿ. ನಾನು ಫಸ್ಟು ಪ್ರೋಟೀನ್ ಸೋರ್ಸ್ ಮುಗಿಸ್ಬೇಕು ಅಂದರೆ ಪ್ರೋಟೀನ್ ಶ್ರವಣ್ ಬ್ರೋ ನನ್ನ ಕಾರಲ್ಲಿ ಇಟ್ಟಿದ್ದೀನಿ ನನ್ನ ಪುಣ್ಯಕ್ಕೆ. ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈಗ ರೆಡಿ ಆಗಿಬಿಟ್ಟು ನನಗೆ 2 ಗಂಟೆಗೆ ಶೂಟ್ಗೆ ಹೋಗಬೇಕು. ಸೊ ಫಸ್ಟು ನನ್ನ ಪ್ರೋಟೀನ್ ಸೋರ್ಸ್ ಮುಗಿಸಿ ಸ್ವಲ್ಪ ಒಂದು 2-10 ನಿಮಿಷ ರೆಸ್ಟ್ ಮಾಡಿ ಹೋಗೋಣ ಶೂಟ್ಗೆ. ಸೊ ನನ್ನ ಪ್ರೋಟೀನ್ ರೆಡಿ. ಲೆಟ್ಸ್ ಡ್ರಿಂಕ್ ದಿಸ್ ಆ್ಯಂಡ್ ಸ್ಟಾರ್ಟ್ ಟು ವರ್ಕ್. ಸೊ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನಾವು ಈಗ ಹೊರಟಿರೋದು ಶೂಟ್ಗೆ. ಅದು ಮುಗಿಸ್ಕೊಂಡು ಆಮೇಲೆ ಬಂದು ನಿಮಗೆ ನಾನು ರೂಮ್ ಟೂರು, ಹೋಟೆಲ್ ಟೂರು ಏನಿದೆಲ್ಲ ಕೊಡ್ತೀನಿ. ಫಸ್ಟ್ ಹೋಗಿ ಶೂಟ್ ಮುಗಿಸ್ಬೇಕಿತ್ತು, ಅದಕ್ಕೆ ಲೆಟ್ಸ್ ಗೋ. ಪೀಪಲ್ ನೋಡಿ ಗೈಸ್, ಇದ್ರ ಮಧ್ಯದಲ್ಲೇ ಕಾರ್ ನುಗ್ಗಿಸ್ತವ್ರೆ. Car can go this way and this is a hotel. ಹೋಟೆಲ್ Right side it is a hotel. ನೈಸ್. ಇಲ್ಲಿ ಫುಲ್ ಜನ ತುಂಬ್ಕೊಂಡಿದ್ರು. ಕಾರ್ ಬಂದ ತಕ್ಷಣ ಸಪ್ರೇಟ್ ಆಗ್ಬಿಟ್ರು. ಸೊ ಜನ ಪ್ರಮೋಟ್ ಮಾಡಕ್ಕೆ ಬಂದಿರೋ ಜಾಗ ನೋಡಿ. ಓನಮ್ ಪ್ರಿಪ್ರೇಷನ್ ಮಾಡ್ತಾವ್ರೆ. ಸೊ ಇವರೇ ಓನರ್. This is the best shop in Wayanad. Best and big. Now it is trending in Kerala. Kerala, okay. I'll show you one. This is made of gold. Oh. 24K gold saree. 24 ಕ್ಯಾರೆಟ್ ಗೋಲ್ಡ್ ಸ್ಯಾರಿ ಗೈಸ್ ನೋಡಿ. ಸ್ಯಾರಿಲಿ ಮಾಡಿರೋದು ಆಲ್ಮೋಸ್ಟ್ 3 lakh, ರೈಟ್? ಆಲ್ಮೋಸ್ಟ್ 3 ಲಕ್ಷ. ನೋಡೋ ಸ್ಯಾರಿಲಿ ಮಾಡಿ ಗೋಲ್ಡಲ್ಲಿ ಮಾಡಿರೋದು. ನಿಮ್ಮ ಮದುವೆಗಿದೆ ಮಗ ನನ್ನ ಕಡೆಯಿಂದ ಗಿಫ್ಟು. ನಿನ್ನ ಮದುವೆ ಆಗ್ತೀಯ ಅಂದ್ರೆ ಹೇಳಿ, ಇವತ್ತೇ ಗಿಫ್ಟ್ ಮಾಡಿಸ್ತೀನಿ. ಚೇತನ್, ನೀನು ಆಗ್ತೀಯಾ? ನೀನು ಉಟ್ಕೋಬೇಕಾದ್ರೆ. ಗೈಸ್, ಸೊ ನಮಗೀಗ ಒಂದು ಪಂಚೆ ಥರ ಕೊಡ್ತಾರೆ. ಸೊ ಓಣಮ್ ರಿಲೇಟೆಡ್ ಏನೋ ಮಾಡ್ತಿರೋದು ನಾವಿಲ್ಲಿ. ಪಂಚೆ ಥರ ಕೊಡ್ತಾರೆ. ಅದಕ್ಕೆ ಮೇಲ್ಗಡೆದು ನಾವು ಒಂಚೂರು ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀವಿ. ಒಂದಂತೂ ಇಷ್ಟ ಆಗಿರೋದು ನಮಗೆ, ಅದು ನೋಡಿ ಪಂಚೆ ಮತ್ತು ಇದೆಯಲ್ಲ, ಇದು ಚೆನ್ನಾಗಿದೆ. ಬಟ್ ನಂಗೆ ಅದ್ರಲ್ಲಿ ಬ್ಲ್ಯಾಕ್ ಕಲರ್ ಒಂದು ಅದು ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಬಟ್ ಅದು ನಮ್ಮ ಕಾನ್ಸೆಪ್ಟಿಗೆ ಮ್ಯಾಚ್ ಆಗಲ್ಲ. ಸೊ ಇದರಲ್ಲಿ ವಿ ಹ್ಯಾವ್ ಟು ಸಿ. ಬ್ರೋ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. I studied in Christ. Bangalore. Direct Circle campus. Onam costume. It's good bro. Now people should comment ಹಾಕಿ ಗೈಸ್, ಹೆಂಗ್ ಕಾಣ್ತಾ ಇದೆ ಗೈಸ್. ಸೊ ನಾನು ಮುಂಡ್ ಹಾಕೊಂಡು ರೆಡಿ ಆಗಿದ್ದೀನಿ. ಮುಂಡಂದ್ರೆ ಪಂಚೆನ ಮುಂಡಂತಾರೆ ಇವರು. ವೈಟ್ ಮುಂಡ್ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಅದೊಂಚೂರು ಟೈಟ್ ಇದೆ ಹಾಕಿರೋ ಬಟ್ಟೆ. ಹಿಂಗಂದ್ರೆ ಅರ್ಧೋಗುತ್ತೆ. ಬಟ್ ಎನಿವೇಸ್ ಇಟ್ಸ್ ಲುಕಿಂಗ್ ಗುಡ್. ಸೊ ಅದಕ್ಕೆ ಹಾಕೊಂಡ್ಬಿಟ್ಟೆ. ಇದು ನೋಡಪ್ಪ, ಸಕ್ಕತ್ತಾಗಿದೆ. Which one bro? No. I'm just checking. ನಂದಕಿಶೋರ್ ಬಗ್ಗೆ ಟಚ್ ಅಪ್ ಬೇಕಂತೆ ಈಗ. ಸೊ ಈಗ ಶರ್ಟ್ ಹಾಕಿದ್ದಾರೆ ಅವರು. ನಂತರ ಒಂದು ಕುರ್ತಾ ಹಾಕೋತಾರೆ. ನೆಕ್ಸ್ಟ್ ಇವರು ಸರ್ರು ಕುರ್ತಾ ಹಾಕೋತಾರೆ. ಸೊ ಇವರು ಬೆಂಗಳೂರಲ್ಲಿ ಓದಿದ್ದಂತೆ. ಡೈರಿ ಸರ್ಕಲ್, ರೈಟ್? ಕ್ರೈಸ್ಟ್ ಕಾಲೇಜು ನೋಡಿ. ಕ್ರೈಸ್ಟ್ ಕಾಲೇಜು ಯಾರಾದ್ರು ಓದ್ತಿದ್ರೆ ಕಮೆಂಟ್ ಹಾಕಿ. ನಿಮ್ಮ ಸೀನಿಯರ್ 6 years ಮುಂಚೆ ಓದ್ತಾ ಇದ್ದಂತೆ ಕ್ರೈಸ್ಟಲ್ ಅವರು. How many years? Like 2016 pass out. Like for 3 years there in Bangalore. Yeah. Which was your favorite area in Bangalore? Koramangala, party place. Yeah. How was 6 years back Koramangala? It was like same party place or? Yeah, same. Same party place. Party area. So ನೋಡಿ, ಇವರು ದಿನ ಎವ್ರಿ ಡೇ 1000 sarees, right? No.
ಟೋಟಲ್ 2000 ಪ್ರಾಡಕ್ಟ್ಸ್. ಓಕೆ 10 days. 10 days. ಓಕೆ 2000 ಪ್ರಾಡಕ್ಟ್ 10 days ಅಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಹಂಚಿರೋದು ಇದಿಷ್ಟು ಜನಕ್ಕೆ. ನಾಳೆ ನಾನು ಬರ್ತೀನಿ ಹಂಚಕ್ಕೆ. Tomorrow I'll join you guys. No, tomorrow you are the one who is distributing. Okay, done. I'll make my friend stand in the line. ಮಚ್ಚಾ ನೀವೇ ನಿಂತ್ಕೊಂಡ್ಬಿಟ್ರಿ ಲೈನಲ್ಲಿ. ನಾಳೆ ಬಟ್ಟೆ ಹಂಚ್ತಾರಂತೆ, ನಾವು ಇಸ್ಕೊಂಡು ಹೋಗ್ಬಿಡೋಣ. ಗೈಸ್, ಈ ಜಾಗ ಏನಿದೆ, ಓನರ್ ಏನಿದ್ರು ಅವರ ಅಪ್ಪ ಓಮ್ನಿ ಕಾರಲ್ಲಿ ಬಟ್ಟೆ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಂತೆ. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ದೇ ಹ್ಯಾವ್ ಮೇಡ್ ಅ ಬಿಗ್ ಎಂಪೈರ್ ಇನ್ ವಯನಾಡ್. 1 lakh square feet building, own building. Oh. And plus they have 3-4 outlets in Kerala. Oh. From Omni car. From Omni car. See, that's selling why in the street. Selling from street to this empire. Everything is possible, guys. ನೀವು ವರ್ಕ್ ಹಾರ್ಡ್ ಮಾಡಿ. ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಆ್ಯಂಡ್ ವರ್ಕ್ ಹಾರ್ಡ್ ಆ್ಯಂಡ್ ವರ್ಕ್ ಸ್ಮಾರ್ಟ್. ಮುಂದೆ ನಮ್ಮ ಪ್ರವೀಣ್ ದೊಡ್ಡ ಸ್ಯಾರಿ ಅಂಗಡಿ ಇರುತ್ತೆ. ಗೈಸ್, ಸೊ ನಾನು ಇವಾಗ ಒಂದು ಮೇಜರ್ ಅಪ್ಡೇಟ್ ಇದೆ. ನನ್ನ ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ನಾವು, ಆಯಿತಾ? ನಾನು ಮತ್ತು ಈ ಶಾಪ್ ಅವ್ರು ಸೇರಿ ಪ್ಲ್ಯಾನ್ ಮಾಡಿರೋದು ವಿಡಿಯೋ ಇದು. ಸೊ ನನಗೆ ಆ್ಯಕ್ಚುಲಾಗಿ ಬ್ರ್ಯಾಂಡ್ ಪ್ರಮೋಷನ್ ಮಾಡಬೇಕು, ನಿಮಗೆ ಇಷ್ಟು ಅಮೌಂಟ್ ಕೊಡ್ತೀವಿ, ನೀವೇ ಇಟ್ಕೋಬೋದು ಹಂಗೆ ಅಂತಲೂ ಹೇಳಿದ್ರು. ಇಲ್ಲ ಗಿವ್ ಅವೇ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂದರೆ ಗಿವ್ ಅವೇ ಪ್ಲ್ಯಾನ್ ಮಾಡೋದು ನೀವು ಇಟ್ಕೋಬೋದು ಅಂತ ಹೇಳಿದ್ರು. ಅದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕನ್ನಡದಲ್ಲಿ ಯಾರೂ 1 ಲಕ್ಷ ಗಿವ್ ಅವೇ ಮಾಡೇ ಇಲ್ಲ, ಸಬ್ಸ್ಕ್ರೈಬರ್ಸ್ಗಾಗಲಿ, ಆಡಿಯನ್ಸ್ಗಾಗಲಿ, ಫಾಲೋವರ್ಸ್ಗಾಗಲಿ. ಸೊ ಯಾರ್ಯಾರು 1 ಲಕ್ಷ ರೂಪಾಯಿ ನಿಮಗೆ ಬೇಕು ಅಂತಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ಮಾಡಿ ಇಟ್ಕೊಳ್ಳಿ. ಒಂದು ರೀಲ್ ಬರುತ್ತೆ ಕೊಡಿ. ಅಲ್ಲಿ ಟ್ರೈ ಮೈ ಬೆಸ್ಟ್. ಇದು ನೀಡಿ ಯಾರಿದ್ದಾರೆ, ತುಂಬ ದುಡ್ಡು ಬೇಕು ಅನ್ನೋ ಕಂಡೀಷನ್ ಯಾರಿದ್ದಾರೆ ಅವ್ರಿಗೆ ರೀಚ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದೀವಲ್ಲ ಮಗ. ನನ್ನೇ ತೋರಿಸ್ತಾ ಇದ್ದಾನೆ, ಒಂದು ಖುಷಿ ಆಗ್ತಿದೆ. ಇರೋರ ಹತ್ರ ಈ ದುಡ್ಡು ಹೋಗೋ ಬದಲು ದೇವ್ರೆ ದಯವಿಟ್ಟು ಇದು ಯಾರಾದರೂ ತುಂಬ ನೀಡಿ ಆಗಿರೋರು, 1 ಲಕ್ಷ ರೂಪಾಯಿಂದ ಅವ್ರ ಲೈಫ್ ಚೇಂಜ್ ಆಗುತ್ತೆ ಅನ್ನೋರಿಗೆ ರೀಚ್ ಆಗಲಿ. ಏನಂತ ಪ್ರವೀಣ್? ಸೂಪರ್. ಹಿಂಗೆ ಬೇಕಾ? ಅಲ್ಲ ಬನ್ನಿ ಗೈಸ್, ಈಗ ಇಲ್ಲಿ ಶೂಟ್ ಮುಗಿಸೋಣ. ಅದೇ 1 ಲಕ್ಷ 16 Pro ಗಿವ್ ಅವೇ ನೋಡಿದ್ದೀರಾ? ಕರ್ನಾಟಕ ಇಂಡಿಯಾದಲ್ಲೇ ಇಂಡಿಯಾದಲ್ಲಿ ಫಸ್ಟ್ ಅಲ್ಲ, ಕೇರಳ ಹೆಲಿಕಾಪ್ಟರ್ ಹೊಡೆದು ಮಿಸ್ಟರ್ ಬೀಚ್ ಐಲ್ಯಾಂಡ್ ಕೊಡ್ತಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಂಡ್ ಬ್ಯಾಂಗ್ಳೂರ್ 1 lakh ಮಾಡಬೇಕಾಗಿರೋದು ಅಷ್ಟೇ, ತುಂಬಾ ಸಿಂಪಲ್. ಸೊ ನೀವು ಫಸ್ಟ್ ಇಲ್ಲಿರೋ 5 ಅಕೌಂಟ್ನ ಫಾಲೋ ಮಾಡಿ, ನಿಮ್ಮ 3 ಜನ ಫ್ರೆಂಡ್ಸ್ನ ಕಮೆಂಟಲ್ಲಿ ಟ್ಯಾಗ್ ಮಾಡಿ, ಮತ್ತೆ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. എനിക്കും അങ്ങ് മാറ്റിയോടാ ബാക്കിലത്തെ ಟ್ರಾವೆಲ್ ಮಾಡ್ಬೋದು, ಸೇಫ್ ಆಗಿದೆ. ನಾನು ವಯನಾಡಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ತಾರೆ. So see you. Thank you. See you again. Thank you. Sure. Maybe in Bangalore. If you come to Bangalore, we'll see you in Bangalore. Guys, so ಇದು ಇವರ ಬೆಸ್ಟ್. ನಾವು ಅಮ್ಮ ಬಡ್ಡೆ ದಿನ ತಿಂದಿದ್ವಿ, ಈಗಲೂ ಇಲ್ಲಿ ತಿಂತಾ ಇದೀವಿ. ಇವ್ರಿಗೆಲ್ಲ ಟ್ರೈ ಮಾಡಿಸ್ತಾ ಇದೀವಿ. ತೊಳಿ ಗೈಸ್, ತೊಳಿ ಗೈಸ್. ನೋಡಿ ಡ್ರ್ಯಾಗನ್ ವಿಂಗ್ಸ್ ಅಂತೆ. ನೋಡಿ ಸ್ಪೂನ್ ಎಷ್ಟು ಸಕ್ಕತ್ತಾಗಿ ತೋರಿಸ್ತಾರೆ. ಪ್ರಾನ್ಸ್ ಬಂತು, ತೋರ್ಸಕ್ಕೆ ಮುಂಚೆ ತಿಂದ್ಬಿಟ್ಟವ್ರೆಲ್ಲ. ಈಗ ದಿಸ್ ಇಸ್ ನಂದ ಕಿಶೋರ್ಸ್ ರಿಯಲ್ ಬ್ರದರ್, ಒರಿಜಿನಲ್ ಬ್ರದರ್. Hi. Own brother. Hi. So he is the GM. OM of this restaurant. Thank you. What is this fish? ಫಿಶ್ ತೇಂಗಾಪುರ. So fish ante guys, ಇದು ನೂಲ್ ಪರೋಟ ಅಂತೆ. Guys, ನಾನು ತಿಂದಾಯ್ತು. ಅವ್ರು ರೈಸ್ ತರಿಸಿದ್ದಾರೆ, ನಾನು ರೈಸ್ ತಿನ್ನಬಾರ್ದು ಅಂತ ಎದ್ದು ಓಡಾಡ್ತಾ ಇದ್ದೀನಿ ನಾನು. ಪ್ರವೀಣ್, ಸೀರಿಯಸ್ಲಿ ಸಂಚಾರಿಲಿ ಫುಡ್ ಮಾತ್ರ ಸಕಲ ಇದೆ. ಆಮೇಲೆ ಪ್ರತಿ ಒಂದೊಂದು ಫುಡ್ಡು ಆಲ್ಮೋಸ್ಟ್ ಒಂದು 20 ಥರ ಐಟಮ್ ತಿಂದ್ವಿ. ಪ್ರತಿ ಒಂದೊಂದು ಫುಡ್ಗೂ ಎಷ್ಟು ಚೆನ್ನಾಗಿ ಬಂದು ನೀಟಾಗಿ ತಟ್ಟೆ ಕ್ಲೀನ್ ಮಾಡಿಕೊಟ್ಟು ಎತ್ಕೊಟ್ಟು ಹೋಗ್ತಾರೆ. ಇನ್ನೇನು ಬೇಕು ಸರ್ ಅಂತಾರೆ. ಮನೇಲಿ ಕೇಳಿದ್ರೆ ಹಾಕೊಂಡು ತಿನ್ನೋದು. ಶೆಫ್ಪಿಲೆ ಬೆಂಗಳೂರಲ್ಲಿದೆ, ಓಣಂ ಸತ್ಯ ಅಂತ ಮಾಡ್ತಾ ಇದ್ದಾರೆ. ನೀವೇನಾದರೂ ಬೆಂಗಳೂರಲ್ಲಿ ಶೆಫ್ಪಿಲೆ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡಿ. ಸೊ ಊಟ ಮುಗಿಸ್ಕೊಂಡು ಬಂದ್ವಿ. ಇವರು ಎಡಿಟಿಂಗ್ ಎಲ್ಲ ಮುಗಿಸಿದ್ದಾರೆ, ಅದನ್ನ ನೋಡೋಕೆ ಬಂದಿದ್ದೀವಿ. ನಾವು ಶೂಟ್ ಮಾಡಿದ್ದೀವಿ. ಏನು ಫೈಲಾ ಅಲ್ಲ, ನೋಡ್ಬೇಕಿತ್ತಲ್ಲ ಮಗ. ಗೈಸ್, ಸೊ ಫೈನಲಿ ವಾಪಸ್ ಬಂದು ನಮ್ಮ ಫೈಲ್ ಏನಿದೆ ಅದನ್ನು ನೋಡಿ, ಈಗ ಅವ್ರು ನಮಗೆ ಎಡಿಟ್ ಏನೇನು ಮಾಡಬೇಕು ಅದನ್ನು ಹೇಳಿ ಕಳಿಸಿ. ಹೇಳಿ ನೋಡಿ, ಚರ್ಚಲ್ಲೆಲ್ಲ ಫುಲ್ ಪೂಜೆ ನಡೀತೈತೆ. ಪ್ರೇಯರ್ ನಡೀತಾ ಇದೆ. ಎಷ್ಟು ಚರ್ಚ್ ನೋಡ್ ಮಗ. ಕ್ಯಾಮ್ರಾ ಬಂದ ತಕ್ಷಣ ಮಗ ಹೆಂಗು ಮಾಡ್ತಾನೆ ಅಂದರೆ ಗಾಯ್ಸ್, ಇಲ್ದ ನಾರ್ಮಲ್ ಆಗಿರ್ತಾನೆ. ಮಗ ನಾರ್ಮಲ್ ಆಗಿದ್ದು ಡೀಲ್ ಹೋಯ್ತಂತೆ ಗೈಸ್. ಫೈನಲಿ ನಾನು ಕಾರ್ ಓಡಿಸ್ಬೇಕು ಅನ್ನಿಸ್ತು, ಅದಕ್ಕೆ ಕಾರ್ ಇಸ್ಕೊಂಡಿದ್ದೀನಿ ನಮ್ಮ ನಂದಾಬೈ ಹತ್ರ. ಬನ್ನಿ ಈಗ ನಮ್ಮ ಹೋಟೆಲ್ ಹತ್ರ ಹೋಗಿ ನಮ್ಮ ಪ್ರವೀಣ್ನ ಮತ್ತು ಚೇತುನ ಮತ್ತು ಬ್ರೋನ ಬಿಟ್ಬಿಟ್ಟು ಜಿಮ್ಗೆ ಹೋಗ್ಬೇಕು ಸ್ವಲ್ಪ ಹೊತ್ತು. ಆದ್ಮೇಲೆ ನಂದಕಿಶೋರ್ ಬ್ರೋ ಅವ್ರು ಜಿಮ್ಗೆ ಕರ್ಕೊಂಡು ಹೋಗ್ತಾರಂತೆ. ಲೆಟ್ಸ್ ಗೋ ವರ್ಕ್ ಔಟ್. ನಿನ್ ಕನ್ಸಿಸ್ಟೆನ್ಸಿ ಸೂಪರ್ ಬ್ರೋ. ಕೇರಳದಲ್ಲೂ ಜಿಮ್ಗೆ ಹೋಗ್ತಿದ್ಯಲ್ಲ ಬ್ರೋ, ಅಲ್ಲಿ ಯಾರು ನೋಡಕ್ ಹೋಗ್ತಾ ಇದೀವಿ ಯಾರು ಗೊತ್ತು. ಅಲ್ಲಿ ಯಾರು ಇದ್ರೆ ಇನ್ನೂ ಪುಣ್ಯ, ನೋಡ್ಕೊಂಡವ್ರು ವರ್ಕೌಟ್ ಮಾಡೋಣ. ರೈಟ್ ಬ್ರೋ? ಇನ್ ಯೋರ್ ಜಿಮ್ ದೇ ಆರ್ ಗರ್ಲ್ಸ್.
Yeah, bro. Then I'm gonna come for sure, bro. Nanda bro, bye. Bro, you'll see that big house, no? That You'll road. understand. That's right. I kept location to that road. Okay. Exactly. Yes, ನಮಗೆ ಹೋಟೆಲ್ ಲೊಕೇಶನ್ ಗೊತ್ತಿಲ್ಲ. I will come after some time. Okay, no issues. Come soon. Guys, ರೋಡ್ ನೋಡಿ ಹೆಂಗಿದೆ ಫುಲ್. ಗೈಸ್, ನಾನು ವಯನಾಡಲ್ಲೇ ಒನ್ ಆಫ್ ದ ಕ್ರೇಜಿಯಸ್ಟ್ ಹೌಸ್ ನೋಡಿರೋದು ಯಾವುದು ಅಂದರೆ, ಮುಂದೆ ನನ್ನ ಪುಣ್ಯಕ್ಕೆ ಏನಾದ್ರು ಕಾಣಿಸ್ಕೊಂಡೆ ತೋರಿಸ್ತೀನಿ. ಹೋಗ್ತಾ ನೋಡಿದ್ವಿ ಅದು ನಾವು. ಅಲ್ಟಿಮೇಟ್ ಇದೆಲ್ಲ ಪ್ರೇಮ ಮನೆ ಹೆಂಗ್ ಕಟ್ಸೋರು ಗೊತ್ತಾ, ಸಾಕಾಗ ಕಟ್ಸೋರೆ. ಗಾರ್ಡನ್ ಇದೆ. ಇಲ್ಲೇ ಇದೆ ಅನ್ಸುತ್ತೆ. ಇವೆಲ್ಲ ಹೆಂಗೆ ಅಂದ್ರೆ ಇವ್ರ ಅಪ್ಪ ತಾತ ಎಲ್ಲ ಮಾಡ್ಬಿಟ್ಟು ಇಟ್ಟಿರ್ತಾರೆ. ಬಂತು ಗೈಸ್, ತೋರಿಸ್ ಪ್ರವೀಣ್ ಅದು. ಸ್ಲೋ ಆಗಿ ಹೋಗ್ತೀನಿ. ಅಲ್ಲ ಆ ಕಡೆಯಿಂದ ಫಸ್ಟ್ ಆ ಬಿಲ್ಡಿಂಗ್ ತೋರಿಸ್ತೀನಿ. ನಾವಿರೋದು ರೀಚ್ ಆದ್ವಿ. ಈಗ ಗೇಟ್ ತೆಗಿತು. ಎಲ್ಲಿದೆ? ನಿನ್ನ ಹತ್ರ ಇತ್ತಲ್ಲ ಬೀಗ? ಹಾಕಿಲ್ವಾ? ಅಲ್ಲ ಬೀಗ ಇಲ್ಲಿ ಒಟ್ನಲ್ಲಿ ಕೊಡ್ಬೇಕು ಅವ್ರಿಗೆ. ಅಲ್ಲ ಇವ್ನು ತಗೊಂಬಂದಿದ್ದ ಕೆಳಗೆ. ಗೇಟ್ ತೆಗಿತವ್ರೆ. ವೇಟಿಂಗ್ ಫಾರ್ ಇನ್ಸೈಡ್, ವೇಟಿಂಗ್ ಟು ಗೋ ಇನ್ಸೈಡ್. Friendship, guys. Nanda bro skipped gym and he's here for us, bro. Thank you, Nanda bro. We love you, I am bro. not that gym freak and all. I am trying to get in shape before my marriage. Okay. So let's go to gym, bro. We'll go. But these friends are not coming, bro. This guys, ನಮ್ಮ ಬಾಯ್ಸ್ ಎಲ್ಲ ರೆಸ್ಟ್ ಮಾಡ್ತಾರಂತೆ ಸ್ವಲ್ಪ ಹೊತ್ತು. ನಾನು ಜಿಮ್ಗೆ ಹೋಗಿ ಬರ್ತೀನಿ ಅಷ್ಟರಲ್ಲಿ. ಚಿನ್ನ ಬೇಜಾರು ಮಾಡ್ಕೊಬೇಡ ಚಿನ್ನ, ಜಿಮ್ಗೆ ಹೋಗಿ ಬಂದ್ಬಿಡ್ತೀನಿ. ಬಾಯ್ ಚಿನ್ನ, ಬಾಯ್. ಗೈಸ್, ಬೇಗ ಜಿಮ್ಗೆ ಹೋಗಿ ಬರೋಣ ಬನ್ನಿ. ಐ ವಿಲ್ ಡ್ರೈವ್ ಯುವರ್ ಕಾರ್. ಸ್ಟಾರ್ ಓಡಿಸೋಣ ಬನ್ನಿ. ಮ್ಯಾನ್ಯುಯಲ್ ಕಾರ್, ಮ್ಯಾನ್ಯುಯಲ್. ಹಾಯ್ ಗೈಸ್, ಹಾಯ್. ಕಾರ್ ಓಡಿಸ್ತಾ ಇದೀನಿ ನೋಡಿ. ಥರ ಮಜಾ ಇದೆ ಬೇರೆ ಊರಲ್ಲಿ ಬಂದು ಬೇರೆ ಗಾಡಿ ಓಡಿಸೋದು. ಗೈಸ್, ನಾವು ಜಿಮ್ ಹತ್ರ ಬಂದ್ವಿ. ನನ್ನ ಕಾರಲ್ಲಿ ನನ್ನ ಹತ್ರ ಶೂಸ್ ಇಲ್ಲ ಹಾಕೊಳ್ಳೋಕ್ಕೆ. ಫಸ್ಟ್ ಪಾಯಿಂಟು ಜಿಮ್ ಶೂಸ್ ತಂದಿಲ್ಲ ನಾನು, ಆಯಿತಾ? ಸರ್ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ವಿ, ಜಿಮ್ಮಲ್ಲಿ ಯಾರ್ದಾದ್ರು ಕತ್ಕೊಂಡು ಹಾಕೊಂಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೊಸದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಇವ್ರು ಹೇಳಿದ್ರು ಇಲ್ಲ ಜಿಮ್ಮಲ್ಲಿ ಯಾವ್ದಾದ್ರು ಕತ್ಕೊಂಡು ಹಾಕೊಂಡ್ಬಿಡೋಣ ಅಂದರು. ನಾನು ಆಯಿತು ನೋಡೋಣ ಅಂತ ಬಂದ್ವಿ. ನೋಡ್ರೆ ಸರ್ರು ಮರ್ತೋಗ್ಬಿಟ್ಟವ್ರೆ ಅವ್ರ ಶೂಸ್ನ ನನ್ನ ಕಾರಲ್ಲಿ. ನನ್ನ ಕಾರಲ್ಲಿ ಇಟ್ಟವ್ರಂತೆ. ಈಗ ವಾಪಸ್ ಹೋಗೋಣ ಅಂದರು. ದೇವರು ಬೇಡ, ಹೆಂಗಾದ್ರೂ ಜಿಮ್ ಶೂಸ್ ಇಲ್ಲದೆ ವರ್ಕೌಟ್ ಮಾಡ್ಬಿಡೋಣ ಬನ್ನಿ ಅಂದ್ಬಿಟ್ಟು. ದೂರ ಇದೆ ಜಿಮ್ಮು ಇಂದ ನಮ್ಮ ರೂಮಿಗೆ, ಎಲ್ಲಿದ್ದೀವಿ ನಾವಲ್ಲಿ. ಸೊ ಬೇಡ ಅಂತೇಳಿ ಬಂದ್ಬಿಟ್ವಿ ಜಿಮ್ಗೆ. ಗೈಸ್, ಸೊ ಇದೊಂದೇ ಮಾಡೋಕ್ಕಾಗತ್ತೆ ನಾವು ಶೂಸ್ ಇಲ್ದಿರಾ. ಅದಕ್ಕೆಲ್ಲ ಶೂಸ್ ಬೇಕು. ಬಟ್ ನೋಡೋಣ ಏನಾಗುತ್ತೆ ಅಂತ. ನನ್ನ ಫೋನು 2% ಇದೆ, ಯಾವಾಗ ಆಫ್ ಆಗುತ್ತೆ ಗೊತ್ತಿಲ್ಲ. ಬ್ಲಾಗ್ ಮಾಡೋಕ್ಕಂತೂ ಆಗಲ್ಲ ಈಗ. ನೋಡಿ ಹೆಂಗೆ ಲೈನಿಗೆ ಶೂಸ್ಗಳು ಜೋಡಿಸೋರಿದ್ವಿ ಜಿಮ್ಮಲ್ಲಿ. ಸೊ ಒಳಗೆ ನಾನು ಜಿಮ್ ಮುಗಿಸಿದೆ. ಅಷ್ಟರಲ್ಲಿ ಚಾರ್ಜ್ಗೆ ಹಾಕಿದ್ದೆ. ಟ್ರೈನರ್ ಹತ್ರ ಫೋನ್ ಚಾರ್ಜರ್ ಇಸ್ಕೊಂಡು ಹಂಗೆ ವ್ಲಾಗ್ನ ಎಕ್ಸ್ಪೋರ್ಟ್ಗೆ ಹಾಕಿದ್ದೆ. ಆ ಗ್ಯಾಪಲ್ಲಿ ವ್ಲಾಗ್ ಎಕ್ಸ್ಪೋರ್ಟ್ ಆಗಿದೆ. ಈಗ ಅಪ್ಲೋಡ್ಗೆ ಹಾಕಬೇಕು. ಲೆಟ್ಸ್ ಗೋ. ಗೈಸ್, ಸೊ ನಾವು ಫೈನಲಿ ಜಿಮ್ ಮುಗಿಸ್ಕೊಂಡು ನಮ್ಮ ಬಾಯ್ಸ್ನ ಪಿಕ್ ಮಾಡ್ಕೊಂಡು ಹೋಗ್ತಿರೋದು ಒಂದು ಕೆಫೆಗೆ. ನಮ್ಮ ನಂದಾಪುರ ಒಂದು ಕೆಫೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಂದಾಪುರ ನಮ್ಮ ಕನ್ನಡದಲ್ಲಿ ಅಡ್ರೆಸ್ ಹೇಳ್ತಾ ಇದ್ದಾರೆ. ಬ್ರೋ ಹೆಂಗೆ ಹೋಗ್ಬೇಕು? ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ರೈಟ್ ತಕೊಳ್ಳಿ. It is not right, okay? It's perfect, bro. Go left. ಈಗ ಇಲ್ಲಿ ಹೆಂಗೆ ಹೋಗ್ಬೇಕು? ಸೀದಾ ಸ್ಟ್ರೈಟ್. Oh, sorry. ಸೀದಾನು ಹಿಂದಿ ವರ್ಡ್ ಆದ್ರೆ ಹಳ್ಳಿ ಭಾಷೆ ಸೀದಾ ಅಂದ್ರೆ ಸೀದಾ ಅಂತಾರೆ. ಬನ್ನಿ. I mix Hindi, Kannada, Tamil and everything in when I speak. The problem of knowing more language, no? That's the more. No. I cannot speak in. Bro, how many languages you know, bro? How many languages you know? No, bro, I know little. Yeah, how many? ನಂದು ಅಷ್ಟೇ ಗೈಸ್. ನಾನು ಮಲಯಾಳಿ ಮಾತಾಡ್ಬೇಕಾದ್ರೆ ತೆಲುಗು ತಮಿಳ್ ಮಿಕ್ಸ್ ಮಾಡ್ತೀನಿ. ತೆಲುಗು ಮಾತಾಡ್ಬೇಕಾದ್ರೆ ತಮಿಳ್ ಮಿಕ್ಸ್ ಮಾಡ್ತೀನಿ. like that. ಗೈಸ್, ಸೊ ಇದು ಒಂದು ಎಡಿಕಲ್ ಕೇವ್ ಅಂತ ಒಂದು ಜಾಗ ಅಂತೆ. ಅದು ಹೋಗೋ ಜಾಗ. ಆ ಜಾಗದಲ್ಲಿ ಒಂದು ರೆಸ್ಟೋರೆಂಟ್ ಥರ ಇದೆ, ಕೆಫೆ. ಸೊ ಇಲ್ಲಿ ಕರ್ಕೊಂಬಂದಿದ್ದಾರೆ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ನಂದಾಬಾಯಿ ಒಂಥರ ಸುಲ್ತಾನ್ ಬತ್ತೇರಿ ಕಿಂಗ್. ಎಲ್ಲ ಕಡೆ ಎಲ್ಲರೂ ಇದ್ದಾರೆ ಅವ್ರಿಗೆ. Like Guna. ಬನ್ನಿ. In Manyamal Boys, Guna Caves. Similar place, Yadakal Caves. Is it? Okay. Very good place. We have not been to any tourist spots in Wayanad. ಬರೀ ರೆಸಾರ್ಟ್ ಒಳಗೆ ಕೂತ್ಕೊಂಡ್ರೆ ಮುಗೀತು ನಮ್ದು ಜೀವನ. Bro, this entrance, no? This pathway is very good. Nice. This side, come. This side. You walk in front. Nice. Crazy ಆಗಿದೆ ಗೈಸ್. ಓಹೋ ಸಗದಾಗಿದೆ. ಗ್ರೀನ್ರಿ. Actually, this is the entrance. That's the entrance. ನೋಡಿ
ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತವ್ರು ನಮ್ಗೆ. ಅಯ್ಯೋ ಎಲ್ಲ ಚಪ್ಪಲಿ ಜಾರ್ತಾಯ್ತು. ದಿಸ್ ಎಂಟ್ರೆನ್ಸ್. ಓಕೆ, ವಾವ್, ಗುಡ್ ಬ್ರೋ. ಇವಾಗ ಓನ್ ಸಮ್ ಗುಡ್ ಡ್ರೆಸ್ ಬ್ರೋ. ಫೋಟೋ ಕ್ಲಿಕ್ ಮಾಡ್ಬೋದಿತ್ತು ಇಲ್ಲಿ. ವಾವ್, ಲುಕ್ ಅಟ್ ದಟ್ ಗೈಸ್. ನಂಗೆ ಲ್ಯಾಂಪ್ ಇಷ್ಟ ಆಯ್ತು ಅದು ಮೇಲ್ಗಡೆ. ಅದು ವಾಟ್ ಇಸ್ ಇಟ್ ಕಾಲ್ಡ್? ನಾಟ್ ಲ್ಯಾಂಪ್, ವಾಟ್ ಇಸ್ ಇಟ್ ಕಾಲ್ಡ್? ಲೈಟ್. ಹೈ. ಸಾಕಾಗಿದೆ ನೋಡಿ ಜಾಗ. ಅಲ್ಟಿಮೇಟ್, ಟೂ ಗುಡ್, ಟೂ ರೊಮ್ಯಾಂಟಿಕ್ ಪ್ಲೇಸ್. ಬಟ್ ಐ ಆಮ್ ವಿತ್ ಬಾಯ್ಸ್ ಹಿಯರ್. ಕಪಲ್ಸ್ ಬರ್ಬೋದು ಈ ಜಾಗಕ್ಕೆ. ನೋಡಿ ನಿಮ್ಮದು ಬ್ಯಾಕ್ಗ್ರೌಂಡು ಸಾಕಾಗಿದೆ. ಒಳ್ಳೆ ಫೋಟೋ ಶೂಟ್ ಮಾಡ್ಬೋದಿತ್ತು, ಬಟ್ ನಾನು ಈ ಬಟ್ಟೆ ಹಾಕೊಂಡ್ಬಂದಿದ್ದೀನಿ. ಗೈಸ್, ಸೊ ದೇರ್ ಇಸ್ ಅ ಇಂಪಾರ್ಟೆಂಟ್ ಇಶ್ಯೂ ವಟ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ವೈನಾಡ್. ವೈನಾಡ್ ಬಗ್ಗೆ ಈಗ ನಂದಕಿಶೋರ್ ಬ್ರೋ ಇಸ್ ಲೈಕ್ ಸ್ಟೇಯಿಂಗ್ ಇನ್ ವೈನಾಡ್, ಇಸ್ ಅ ಲೋಕಲ್ ಫ್ರಮ್ ವೈನಾಡ್. ಜನ ಏನಾಯ್ತು, ಲ್ಯಾಂಡ್ ಸ್ಲೈಡ್ ಆಯಿತು ಇಲ್ಲಿ ವೈನಾಡಲ್ಲಿ ರೀಸೆಂಟ್ ಆಗಿ. ಸೊ ತುಂಬಾ ಜನ ಹಂಗಾಯ್ತು ಹಿಂಗಾಯ್ತು ನ್ಯೂಸ್ ಎಲ್ಲ ನೋಡಿದ್ವಿ. ವೈನಾಡ್ ಮುಗ್ದೋಯ್ತು ಕತೆ, ವೈನಾಡ್ ಇಸ್ ಗಾನ್ ಕೈಂಡ್ ಆಫ್ ನ್ಯೂಸ್. Are in Wayanad and we feel completely safe. ಏನು ಇಲ್ಲಿ ಪ್ರಾಬ್ಲಮ್ ಇಲ್ಲ. So where did this incident happen? I'll tell you. The entire scene is happened only in 3 wards of 3 hullis, small three areas. 3 areas of Wayanad. Total 583 wards in Wayanad. Out of that, only 3 wards are affected by this landslide. That affected a lot of people and lot of casualties. I'm not talking about that. Many people are still thinking that Wayanad is not safe. See, you are now in Wayanad. Have you seen that place yet? No. It is very far from here. So ಏನು ಹೇಳ್ತಿದ್ದಾರೆ ಅಂದ್ರೆ ವೈನಾಡಲ್ಲಿ we are requesting everyone to ವೈನಾಡ್ ಇಸ್ ನೋನ್ ಫಾರ್ ಟೂರಿಸಂ ಆಯ್ತಾ. ವೈನಾಡ್ ಪೀಪಲ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಡಿಪೆಂಡೆಡ್ ಆನ್ ಟೂರಿಸಂ. ಸೊ ತುಂಬಾ ಜನ ಬರ್ತಾ ಇಲ್ಲ, ಯಾಕೆ ಅಂದ್ರೆ ಎದುರ್ಕೊಂಡಿದ್ದಾರೆ. ಸೊ ಇವ್ರದ್ದು ಮದುವೆ ಇದೆ ಇನ್ ರೀಸೆಂಟ್ ಸ್ವಲ್ಪ ದಿನದಲ್ಲಿ. ಇವ್ರ ಫ್ರೆಂಡ್ಸ್ ಹೇಳ್ತಿದ್ದಾರೆ ಅಂತ ನಾನು ಮದುವೆಗೆ ಬರಲ್ಲ, ವೈನಾಡ್ ಇಸ್ ನಾಟ್ ಸೇಫ್, ಅವ್ರ ಅಪ್ಪ ಅಮ್ಮ ಎಲ್ಲ ಬಿಡ್ತಿಲ್ಲ, ಆ ತರ ಎಲ್ಲ ಆಗ್ತಿದೆ ಅಂತ. ಸೊ ನೀವು ಯಾರು ನನ್ನ ಸಬ್ಸ್ಕ್ರೈಬರ್ಸ್ ವೈನಾಡ್ ಪ್ಲಾನ್ ಮಾಡ್ತಿದ್ರೆ ಪ್ಲೀಸ್ ಡೂ ಕಮ್, ಬಿಕಾಸ್ ವಿ ಆರ್ ಕಂಪ್ಲೀಟ್ಲಿ ಸೇಫ್ ಹಿಯರ್. ಎವ್ರಿಥಿಂಗ್ ಇಸ್ ಗುಡ್. they can call ಕಾಂಟ್ಯಾಕ್ಟ್ ಸುಲ್ತಾನ್ ಬತ್ತೇರಿ Sultans of Batheri page. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಇದೆ ಇವ್ರದ್ದು, ಸುಲ್ತಾನ್ಸ್ ಆಫ್ ಬತ್ತೇರಿ. ನಮ್ನ ಹೆಂಗ್ ನೋಡ್ಕೋತಾರೆ ಹಂಗೆ ನೋಡ್ಕೋತಾರೆ. ಈಗ ಏನೋ ಆರ್ಡರ್ ಮಾಡಿದ್ದಾರೆ, ನೋಡೋಣ ಏನು ಆರ್ಡರ್ ಮಾಡ್ತಾರೆ ತಿನ್ನಕ್ಕೆ. I'll order, you eat. I'll eat only fish. ಗೈಸ್, ಸೊ ಇದು ಫಿಶ್ ನಾನು ಆರ್ಡರ್ ಮಾಡಿರೋದು ನನಗೆ. ಸೊ ಇದು ಬಿಟ್ಟರೆ ಬೇರೆ ಏನು ತಿನ್ನಂಗಿಲ್ಲ. ಸೊ ಐ ಮೀಟಿಂಗ್ ಫಿಶ್. ಸೊ ನಂದು ಊಟ ಬಂತು ಆ್ಯಂಡ್ ನಮ್ಮ ಫ್ರೆಂಡ್ಸು ಉಕ್ಕ ಟ್ರೈ ಮಾಡ್ತಿದ್ದಾರೆ. ಬಿಕಾಸ್ ವೈನಾಡಲ್ಲಿ ಇಲ್ಲಿ ಮಾತ್ರ ಉಕ್ಕ ಲೀಗಲ್ ಇರೋದಂತೆ. ಆ್ಯಂಡ್ ನಾಟ್ ಲೀಗಲ್ ರೈಟ್, ಲೈಕ್ ಅವೈಲೇಬಲ್ ಇಲ್ಲಿ ಮಾತ್ರ. Legal, but it's available only here. So ಯಾರು ವೈನಾಡಲ್ಲಿ ಇಫ್ ಯು ವಾಂಟ್ ಟು ಟ್ರೈ, ಯು ಗೈಸ್ ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಟ್ರೈ ಉಕ್ಕ. ಬಟ್ ನಂದು ಈಗ ಫಿಶ್ ಬಾರ್ಸೋಣ. ನಂದಕಿಶೋರ್ ಅವ್ರ ತಮ್ಮನೂ ಬಂದರು ನಮ್ಮ ಜೊತೆಗೆ, ಇಲ್ಲೇ ಇದ್ದಾರೆ. ಗೈಸ್, ನನ್ನ ಕಾರ್ ಏನೋ ಆಗಿದೆ ಅಂತೆ, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತವ್ರೆ, ಎದುರಿಸ್ತವ್ರೆ. ಬನ್ನಿ ಏನಾಗಿದೆ ನೋಡೋಣ. ಇಲ್ಲಿ ನೋಡಿ ಗೈಸ್, ಇಲ್ಲಿಗೆ ತಂದುಬಿಟ್ಟಿದ್ದಾರೆ ಕಾರ್ನ. ನೈಸ್, ಸಗರ ಕಾಣ್ತದೆ ಇಲ್ಲಿ ಗ್ರೀನರಿ ಕಾರ್. ಬಟ್ ಐ ಆಮ್ ನಾಟ್ ವೇರಿಂಗ್ ಅ ಗುಡ್ ಔಟ್ಫಿಟ್ ಟುಡೇ. ಗೈಸ್, ಫೈನಲಿ ನಮ್ಮ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾನೇ ಡ್ರೈವ್ ಮಾಡ್ತಾ ಇರೋದು. ಅಯ್ಯೋ ಗಿಡಗಳು ಮಧ್ಯ ಎಲ್ಲ ನಿಲ್ಲಿಸ್ಬಿಟ್ಟವ್ರು, ಎಲೆಗಳು. ನಾವು ವಾಪಸ್ ಹೋಗ್ತಾ ಇದ್ವಿ. ನೋಡ್ರಿ, ಒಂದು ಲಾರಿ ಬೆಂಡ್ ಆಗ್ಬಿಡಿದೆ, ಪಂಚರ್ ಆಗ್ಬಿಟ್ಟು. ಇಲ್ಲಿ ಕಾಣ್ತಿದೆ ಅನ್ಸುತ್ತೆ ನೋಡಿ. ಅದು ಹಂಗೆ ಕಿಟಕಿಂದ ಆಚೆ ಆಗಿ ತೋರಿಸು. ಟೋ ಮಾಡೋಕ್ಕೆ ಈಗ ಒಂದು JCB ಕಾಲ್ ಮಾಡ್ತಾರೆ. ಪಾಪ ಹಿಂಗೆ ಹೋಗೋಕ್ಕಾಗಲ್ಲ, ಯಾರು ಹೆಲ್ಪ್ ಮಾಡಬೇಕು ನಮ್ಮ ಕಡೆ.